ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ನಿಮ್ಮ ರಘುರಾಮ್ ಬಂದಾಯಿತು, ಹೊಸ ಸತ್ಯಕತೆನ ಹೊತ್ತು ತಂದಾಯಿತು. ಹೆಣ್ಣನ್ನು ನಾವು ಪ್ರಕೃತಿಗೆ ಹೋಲಿಸ್ತೀವಿ, ಶಕ್ತಿ ಅಂತ ಹೇಳ್ತೀವಿ. ಒಂದು ಸಹನೆಗೆ ಹೆಣ್ಣನ್ನು ನಾವು ಸಿಂಬಾಲಿಕಲ್ ಆಗಿ ಹೇಳ್ತೀವಿ. ಪ್ರತಿಯೊಂದು ಅಂದರೆ ಸೂಪರ್ ಪವರ್ಗಳು ಯಾವುದ್ಯಾವುದಿದೆ ಎಲ್ಲದಕ್ಕೂ ನಾವು ಎಕ್ಸಾಂಪಲ್ ಆಗಿ ಒಂದು ಹೆಣ್ಣನ್ನು ಹೋಲಿಸ್ಕೊಂಡು ಹೋಗ್ತೀವಿ. ಏನಕ್ಕೆ ನಾನು ಇಷ್ಟೊಂದು ಒಂದು ಹೆಣ್ಣಿನ ಬಗ್ಗೆ ಇವತ್ತು ಮಾತಾಡ್ತಿದ್ದೀನಿ ಅಂದರೆ, ಇವಾಗ ನಾನು ನಿಮ್ಮ ಮುಂದೆ ಹೇಳ್ತಾ ಇರೋ ಕತೆ ಒಬ್ಬ ದಿಟ್ಟ ಮಹಿಳೆದು, ನಮ್ಮ ಕನ್ನಡ ಚಿತ್ರರಂಗದ ಧೀಮಂತ ನಾಯಕ ನಟ ಶ್ರೀ ಶಂಕರ್ ನಾಗ್ ಅವರ ಧರ್ಮಪತ್ನಿ ಅರುಂಧತಿ ನಾಗ್ ಅವರ ಬಗ್ಗೆ ಒಂದು ಸತ್ಯಕತೆನ ನಾನು ನಿಮ್ಮ ಮುಂದೆ ಈಗ ಪ್ರಸ್ತುತಪಡಿಸ್ತಾ ಇದ್ದೀನಿ. ನಿಮಗೆಲ್ರಿಗೂ ಗೊತ್ತೇ ಇದೆ, ಸೆಪ್ಟೆಂಬರ್ 30 ಶಂಕರ್ ನಾಗ್ ಸರ್, ಅರುಂಧತಿ ನಾಗ್ ಮ್ಯಾಮ್, ಕಾವ್ಯ ಮೇಡಮ್ ಅವ್ರ ಮಗಳು ಹಾಗೂ ಅವ್ರ ಡ್ರೈವರು ಕಾರ್ನಲ್ಲಿ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಸ್ಪಾಟ್ನಲ್ಲೇ ನಮ್ಮ ಶಂಕರಣ್ಣ ಹಾಗೂ ಅವರ ಕಾರು ಚಾಲಕರು ಕಣ್ಮುಚ್ಕೊಂಡ್ರು. ಅರುಂಧತಿ ನಾಗ್ ಮೇಡಮ್ಗೆ ಸಿವಿಯರ್ ಏಟ್ಗಳಾಗಿತ್ತು. ಕಾನ್ಷಿಯಸ್ಸು ಅರ್ಧಂಬರ್ಧ ಇದೆ, ಬಟ್ ಅವ್ರು ಕಾನ್ಷಿಯಸ್ಸಲ್ಲಿದ್ದಾರೆ, ಸ್ವಲ್ಪ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಾಗಿದೆ ಶಂಕರ್ ಸರ್ ಇಲ್ಲ, ಇನ್ನು ಕಣ್ಣು ಮುಚ್ಚಿದ್ದಾರೆ ಅಂತ. ಕಾವ್ಯ ಮೇಡಮ್ ಅವರು ಅವಾಗಿನ್ನೂ ಪುಟ್ಟ ಮಗು, ಅವರು ಎಚ್ಚರದಲ್ಲೇ ಇದ್ದಾರೆ. ಆವಾಗ ಎಂಥ ದಿಟ್ಟತನ ತೋರಿಸಿದ್ದಾರೆ ನಮ್ಮ ಅರುಂಧತಿ ನಾಗ್ ಮೇಡಮ್ ಅಂದರೆ, ಕಾವ್ಯ ಅವ್ರ ಹತ್ರ ಹೇಳಿದ್ರಂತೆ, ಪಪ್ಪ ಮಲಗಿಬಿಟ್ಟಿದ್ದಾರೆ, ಎದ್ದೇಳಲ್ಲ, ಡ್ರೈವರ್ ಅಂಕಲ್ಲು ಎದ್ದೇಳಲ್ಲ, ನನಗೂ ನಿದ್ದೆ ಬರೋವಾಗ ಆಗ್ತಾಯಿದೆ, ಹೆದರಬೇಡ, ಕತ್ಲಿದೆ, ಇವಾಗ ಸ್ವಲ್ಪ ಬೆಳಕಾಗಲಿ, ಸ್ವಲ್ಪ ಬೆಳಕಾದ್ಮೇಲೆ ಅವರು ಇವ್ರು ಓಡಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಹೆಲ್ಪ್ ಅಂತ ಕೇಳು, ಯಾರಾದರೂ ಬಂದು ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ ಅರುಂಧತಿ ನಾಗ್ ಮ್ಯಾಮ್ ಅನ್ಕಾನ್ಷಿಯಸ್ ಆದ್ರಂತೆ. ಆಮೇಲೆ ಎಲ್ರಿಗೂ ಗೊತ್ತೇ ಇದೆ, ಅವ್ರ ಮೇಡಮ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ವಾಟ್ ಎವರ್ ಅದೆಲ್ಲ ಏನೇನಾಯಿತು ಎಲ್ರಿಗೂ ಗೊತ್ತಿರೋಂಥ ವಿಷಯ. ಅಂದರೆ ಆ ಮಗು, ಕಾವ್ಯ ಅನ್ನೋ ಮಗು, ನಮ್ಮ ಶಂಕರಣ್ಣನ ಮಗು ಅಷ್ಟೇ ಧೈರ್ಯವಾಗಿ ಯಾವುದೋ ಒಂದು ಹೈವೇ, ಅವಾಗೆಲ್ಲ ಇಷ್ಟೆಲ್ಲ ಹೈವೇಗಳಂತಂದರೆ ನಿಮ್ಗೆ ಗೊತ್ತಿರ್ಬೋದು, ಅವಾಗೆಲ್ಲ ಇಷ್ಟೆಲ್ಲ ಡೆವಲಪ್ಪು ಆಗಿರಲಿಲ್ಲ. ಆ ಕತ್ಲಲ್ಲಿ ಏನು ನಡೆದಿದೇನೋ ಅಂತ ಗೊತ್ತಿಲ್ಲದೆ ಇರುವಂಥ ಏಜ್ ಅದು. ಆ ಒಂದು ದಿಟ್ಟತನನ ತೋರಿಸಿ, ಅಂದರೆ ತಾಯಿ ಹೇಳಿದ ಮಾತನ್ನ ಪಾಲಿಸಿ ಅದನ್ನು ಹಾಗೆ ನಡ್ಕೊಂಡು ಬಂದಿದ್ದಾರೆ. ಇದೆಲ್ಲ ಆಯಿತು. ಶಂಕರ್ ನಾಗ್ ಸರ್ನ ಬ್ಯಾಂಗ್ಳೂರು ಕರ್ಕೊಂಬಂದರು. ಫೈನಲ್ ರೈಟ್ಸ್ ಆಗಬೇಕಾದ್ರೆ ಅರುಂಧತಿ ನಾಗ್ ಮ್ಯಾಮ್ ಹಾಸ್ಪಿಟ್ಲಲ್ಲೇ ಇದ್ದಾರೆ. ಆಗ ಆರ್ಟ್ ಡೈರೆಕ್ಟ್ರ್ ಒಬ್ಬರು ಇದ್ದರು, ರಮೇಶ್ ಅಂತ. ಆ ರಮೇಶ್ ಅನ್ನೋರ ಹತ್ರ ಅರುಂಧತಿ ನಾಗ್ ಮ್ಯಾಮ್ ಹೇಳಿದ್ರಂತೆ, ನನಗೆ ಶಂಕರ್ ನೆನಪುಗಳು ತುಂಬಾ ಇದೆ, ಒಂದಕ್ಕಿಂತ ಒಂದು ನನಗೆ ಅದು ಮರೆಯೋಕ್ಕಾಗದೇ ಇರೋಂಥ ನೆನಪುಗಳಿದೆ. ಆದರೆ ಶಂಕರ್ದು ಏನೋ ಒಂದು ನನಗೆ ಇನ್ನೂ ಯಾವಾಗಲೂ ನನ್ನ ಜೊತೆಯಲ್ಲಿರಬೇಕು, ನನಗೆ ಶಂಕರಂದು ವಸ್ತು ನನಗೇನೋ ಬೇಕು ಅಂತ ಕೇಳಿದ್ರಂತೆ. ಆಗ ರಮೇಶ್ ಅವರು ಹೇಳಿಮ್ಮ ಏನು ಬೇಕು ಹೇಳಿ ಅಂದ ತಕ್ಷಣ, ಫೈನಲ್ ರೈಟ್ಸ್ನ ಮಾಡೋದಕ್ಕಿಂತ ಮುಂಚೆ ಶಂಕರ್ ಕೂದಲುಗಳು ನನಗೊಂಚೂರು ಬೇಕು ಅಂತ ಅರುಂಧತಿ ನಾಗ್ ಮ್ಯಾಮ್ ಕೇಳಿದ್ರಂತೆ. ಆಗ ನಮ್ಮ ರಮೇಶ್ ಸರು ಒಂದು ಪೇಪರ್ನಲ್ಲಿ ಶಂಕರ್ ನಾಗ್ ಸರ್ದು ಮುಂದಿನ ಭಾಗದ ಕೆಲವು ತಲೆಯ ಕೂದಲನ್ನ ಒಂದು ಪಟ್ಟಣದಲ್ಲಿ ಕಟ್ಕೊಂಡು ಬಂದು ಅರುಂಧತಿ ನಾಗ್ ಮೇಡಮ್ ಅವ್ರಿಗೆ ಕೊಟ್ಟಿದ್ದಾರೆ. ಮ್ಯಾಮು ಅದನ್ನು ಎಷ್ಟು ಪ್ರೆಷಿಯಸ್ ಆಗಿ ಕಾಪಾಡ್ಕೋಬೇಕೋ ಅಷ್ಟು ಪ್ರೆಷಿಯಸ್ ಆಗಿ ಕಾಪಾಡ್ಕೊಂಬಂದಿದ್ದಾರೆ. ನಿಜವಾಗ್ಲೂ ಇದು ಒಂದು ಅದು ಏನು ಹೇಳಬೇಕು, ಯಾಕೆಂದರೆ ನನಗೊಂಚೂರು ಈ ಪರ್ಟಿಕ್ಯುಲರ್ ಪೋರ್ಷನ್ ಹೇಳಬೇಕಾದ್ರೆ ನಾನೇ ಒಂಚೂರು ಎಮೋಷ್ನಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಯಾಕೆಂತಂದರೆ ಒಂದು ಹೆಂಡತಿ ಗಂಡನ ಆ ಒಂದು ತಲೆ ಕೂದಲನ್ನ ಕೇಳಿ ಅದನ್ನು ಕಾಪಾಡ್ಕೊಂಡು ಬರ್ತಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅದೊಂಥರ ತುಂಬ ಬೇಜಾರಾಗತ್ತೆ, ಸಂಕಟ ಆಗುತ್ತೆ. ಹಾಗೆ ಗಂಡನ ಹೆಸರನ್ನು ಇವತ್ತಿಗೆ ಅವರು ಉಳಿಸಿ ಬೆಳೆಸಿರೋ ರೀತಿ ನೋಡಿದ್ರೆ ಹೆಮ್ಮೆ ಕೂಡ ಆಗುತ್ತೆ ಅಂತ ತಿಳಿಸ್ತಾ ಈ ಕಥೆನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇನ್ನೊಂದು ಸತ್ಯ ಕಥೆನ ಹೇಳ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಲವ್ ಯು ಆಲ್. ನಾನು ನಿಮ್ಮ ರಘುರಾಮ್. ನಮಸ್ಕಾರ.